ರಾಜ್ಯ ಸರ್ಕಾರ ಬಸ್ ಪ್ರಯಾಣ ದರವನ್ನು ಶೇಕಡಾ 15ರಷ್ಟು ಹೆಚ್ಚಿಸಿರುವುದನ್ನು ಖಂಡಿಸಿ ವಿದ್ಯಾರ್ಥಿಗಳು ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಮೂಲಸೌಕರ್ಯಗಳ ಮೇಲೆ ಅವಲಂಬಿತವಾಗಿರುವ ಬಡ ಮತ್ತು ಮಧ್ಯಮ ವರ್ಗದ ಜನತೆಯ ಮೇಲೆ ಈ ದರ ವೃದ್ಧಿ ಆರ್ಥಿಕ ಹೊರೆ ತಂದಿರುವುದಾಗಿ ವಿದ್ಯಾರ್ಥಿಗಳು ಆರೋಪಿಸಿದರು. ಬಸ್ ಸಂಚಾರದ ಸಂಖ್ಯೆಯಲ್ಲಿ ಹೆಚ್ಚಳ ಮಾಡದೆ ಶಕ್ತಿ ಯೋಜನೆ ಅಡಿಯಲ್ಲಿ ಹೆಚ್ಚಾದ ಪ್ರಯಾಣಿಕರ ಸಂಖ್ಯೆ ಕಂಟಕವಾಗಿದ್ದು, ಇದರಿಂದ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ತಲುಪಲು ತೊಂದರೆಯಾಗಿದೆ. ಸರ್ಕಾರ ಬಸ್ಗಳ ಸಂಖ್ಯೆಯನ್ನು ತಕ್ಷಣ ಹೆಚ್ಚಿಸಿ ಜನಸಾಮಾನ್ಯರು ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಬೇಕೆಂದು ಅವರು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸದಸ್ಯರು ತಹಶೀಲ್ದಾರ್ ಮುಳುಗುಂದಮಠ ಅವರಿಗೆ ಮನವಿ ಸಲ್ಲಿಸಿದರು. ಬರ್ದು ತಮ್ಮ ಇದು ಮಾಡ್ತೀವಿ. ಆದರೆ ಎಲ್ಲೆಲ್ಲ ಅಂತಂದು ಕೊಟ್ಟರೆ ನಾವು ಅಲ್ಲಿ ಕೊಟ್ಟು ಈಗ ಮುಡಗೋಡ ಕಲ್ಗಟ್ಟಿ ಆಮೇಲೆ ಇದ್ದಾಗ ಇಲ್ಲಿ ಹಳಿಯಾಳ ರೋಡು ಇದೆಲ್ಲ ಬರೋದು ಅಷ್ಟೇ ಕೊಟ್ಟಿದ್ದಾರೆ. ಅಲ್ಲಿ ನೋಡಿದೆ ಆಮೇಲೆ ಹೆಚ್ಚು ಅವಘಡಗಳು ಅಂತ ಅವರು ಸಣ್ಣಾರ ಅಂತೇಳಿ ಡೆಲಿವರಿ ಮಾಡಿರ್ತಾರೆ. ಸೈಡ್ನಿಂದ ಹುಡುಗರು ಬಾಟ್ಲಿಗೆ ನಿಂತಂದ್ರೆ ಬಾಟ್ಲಿಗಿಂತ ಬಿದ್ದು ಇದು ದೇವಕ್ಕೆ ಮಾಡ್ತೀವಿ. ಮತ್ತು ಯಾವ ರೀತಿ ತೊಂದರೆ ಲೆಟರ್ನ ಮಾಡಿ ಮೆನ್ಷನ್ ಮಾಡ್ತೀವಿ. ಮಾಡೇ ಲೆಟರ್ ಬರೀತೀವಿ KSRTC ಡಿಪೋ ಮ್ಯಾನೇಜರ್ಗೆ, ಅಲ್ಲಿ ಈಶ್ವರಿಗೆ ಮಾಡ್ತದೆ. ಇನ್ನೊಂದು ರಿಸೋರ್ಟ್ ಕೊಟ್ಟರೆ ಕೊಡ್ತೇವೆ. ಸ್ಟೂಡೆಂಟ್